ನಮಸ್ಕಾರ. ಸಂಯುಕ್ತ ಕರ್ನಾಟಕ ನ್ಯೂಸ್ @7ಗೆ ಸ್ವಾಗತ. ನಾನು ಪ್ರಕಾಶ್ ಚಳಗೇರಿ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಸಮಾಜ ವಿದ್ರೋಹಿಗಳಿಗೆ ಶಕ್ತಿ ಬಂದಂತಾಗಿದೆ. ಅಧಿಕಾರಕ್ಕೆ ಬಂದಾಗೆಲ್ಲ PFI, SDPI ಮೇಲಿನ ಕೇಸ್ಗಳನ್ನು ಹಿಂಪಡೆದ ಹಿನ್ನೆಲೆ ಕೆಲವರಿಗೆ ಶಕ್ತಿ ಬಂದಿದೆ. ಹೀಗಾಗಿ ಹಸು ಕೆಚ್ಚಲು ಕೊಯ್ಯುವ ಮಟ್ಟಕ್ಕೆ ಬಂದಿದ್ದಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಾಜ್ಯ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಕ್ರಿಮಿನಲ್ಗಳಿಗೆ ಧೈರ್ಯ ಬಂದಿದೆ. ಸರ್ಕಾರದ ಸಂಪೂರ್ಣ ವೈಫಲ್ಯ ಆಗಿದೆ. ಅಮಾಯಕ ಹಸುಗಳ ಮೇಲೆ ಈ ರೀತಿ ಮಾಡುತ್ತಿದ್ದಾರೆ. ಇದರ ಬಗ್ಗೆ ಹೋರಾಟ ಮಾಡಿದರೆ ಇದು ರಾಜಕೀಯ ಪ್ರೇರಿತ ಅಂತ CM ಅಸಡ್ಡೆಯಿಂದ ಮಾತನಾಡುತ್ತಾರೆ. ಹೀಗಾದರೆ ಜನರ ಬದುಕು ಹೇಗೆ ಅನ್ನೋದನ್ನು ವಿಚಾರ ಮಾಡಬೇಕು. ಕುಡಿದ ಮತ್ತಿನಲ್ಲಿ ಹಸುವಿನ ಕೆಚ್ಚಲು ಕೊಯ್ದಿದ್ದಾನೆ ಎಂದು ಯಾರೋ ಹೇಳುತ್ತಿದ್ದಾರೆ. ಹಾಗಾದರೆ ಕುಡಿದಾಗ ಏನು ಬೇಕಾದರೂ ಮಾಡಬಹುದಾ? ಕುಡಿದ ಮತ್ತಿನಲ್ಲಿ ಅವರ ಮನೆಯವರನ್ನ ಕೊಲೆ ಮಾಡ್ತಾರಾ? ಯಾರು ಈ ರೀತಿ ಹೇಳಿದ್ದಾರಲ್ಲ, ಅವರ ಮನೆಯಲ್ಲೇ ಯಾರನ್ನಾದರೂ ಕೊಲೆ ಮಾಡಿದರೆ ಬಿಡ್ತಾರಾ? ಇದ್ದ ಹಸುಗಳನ್ನು ನರಳುವಂತೆ ಮಾಡಿ ಹೊಸ ಹಸು ಕೊಡಿಸುವೆ ಅಂದ್ರೆ ಜಮೀರ್ಗೆ ಏನಾದರೂ ಬುದ್ಧಿ ಇದೆಯಾ ಎಂದು ಪ್ರಶ್ನಿಸಿದರು. ನೋಡ್ರಿ, ಕುಡಿದ ಮತ್ತಿನಾಗ ಮರ್ಡರ್ ಮಾಡಿದ್ರೆ ಬಿಡ್ತಾರಂತಾನೆ. ಕುಡಿದ ಮತ್ತಿನಾಗ ಈಗ ಇವ್ರು ಯಾರು ಆ ರೀತಿ ಕುಡಿದ ಮತ್ತಿನಾಗ ಮಾಡ್ಯಾನಂತ ಹೇಳಿದಾರಲ್ಲ, ಅವ್ರ ಅಧಿಕಾರಿಗಳಿರಲಿ ರಾಜಕಾರಣಿಗಳಿರಲಿ, ಅವ್ರ ಮನೆಯೊಳಗೆ ಯಾರನ್ನಾರು ಹೋಗಿ ಕುಡಿದು ಮತ್ತಿನಾಗ ಮರ್ಡರ್ ಮಾಡಿದ್ರೆ ಬಿಡ್ತಾರಂತಾನೆ. ಏನು ನಾನ್ಸೆನ್ಸ್ ಮಾತಾಡ್ತಾರೆ ಅಂದ್ರೆ ಕುಡ್ದಾಗ ಏನು ಬೇಕಾದ್ ಮಾಡ್ಬೋದನ? ಅದು ಸಹ ಜಮೀರ್ ಅಹಮದ್ ಕ್ಷೇತ್ರದಾಗ ಸರ್ ನಾನು 3 ಹಸು ಕೊಡಿಸ್ತೀನಿ. ದೊಡ್ಡ ವಿಷಯ ಅಂದ್ರೆ ಅದೇ ದೊಡ್ಡ ವಿಷಯ ಎಲ್ಲ ಅಂತಂದ್ರೆ ಪಾಪ ಇದ್ದ ಹಸುಗಳನ್ನು ಅತ್ಯಂತ ಹಿಂಸೆ ಮಾಡಿ ಅವು ಜೀವನ ಅವು ಹಿಂಸೆಯಿಂದ ನರಳುವಂತೆ ಮಾಡಿ ಆನಂತರ ನಾವು ಹೊಸದು ಕೊಡಿಸ್ತೀನಿ ಅಂತಂದ್ರೆ ಏನು ಮಾತಾಡ್ತಾರೆ ರೀ? ಜಮೀರ್ಗೆ ಏನ್ರಿ ಬುದ್ಧಿ ಅದೇನು ಇವ್ರಿಗೆ? ಬೆಂಗಳೂರಿನಲ್ಲಿ ಹಸುಗಳ ಕೆಚ್ಚಲು ಕೊಯ್ದ ಘಟನೆ ಹಿಂದೆ ಷಡ್ಯಂತ್ರವಿದ್ದು ಈ ಕೃತ್ಯ ಅಮಾನವೀಯವಾದದ್ದು. ಘಟನೆಗೆ ಸಚಿವ ಜಮೀರ್ ಅಹಮದ್ ನೇರ ಕಾರಣ ಎಂದು ಬಿಜೆಪಿ ಮುಖಂಡ ಹಾಗೂ ಮಾಜಿ IPS ಅಧಿಕಾರಿ ಭಾಸ್ಕರ್ ರಾವ್ ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದು ಚಾಮರಾಜಪೇಟೆಯಲ್ಲಿ ಕಡಿಮೆ ಸಂಖ್ಯೆಯಲ್ಲಿರುವ ಹಿಂದೂಗಳನ್ನು ಓಡಿಸುವ ಷಡ್ಯಂತ್ರ. ಸಚಿವ ಜಮೀರ್ 3 ಹಸು ಕೊಡಿಸುತ್ತೇನೆ ಎಂದಿದ್ದಾರೆ. ಅವರಿಗೆ ಭಾವನೆಯೇ ಇಲ್ಲ. ಅದೇನು ಆಟದ ವಸ್ತುವ? 1000 ಗೋವು ತಂದುಕೊಟ್ಟರೂ ಪಾಪ ತೊಳೆದುಕೊಳ್ಳಲು ಸಾಧ್ಯವಿಲ್ಲ. ಘಟನೆಗೆ ಸಂಬಂಧಿಸಿದಂತೆ ನಿಜವಾದ ಅಪರಾಧಿಗಳನ್ನು ಬಂಧಿಸುವ ಕೆಲಸವನ್ನು ಸರ್ಕಾರ ಮಾಡಬೇಕು. ಹಸು ಸಾಕಣೆ ಮಾಡುವವರನ್ನು ಸ್ಥಳದಿಂದ ಓಡಿಸಿ ಜಾಗವನ್ನು ಕಬಳಿಸುವ ತಂತ್ರವನ್ನು ಮಾಡುತ್ತಿದ್ದು, ಅದಕ್ಕೆ ಅವಕಾಶ ಮಾಡಿಕೊಡಬಾರದು ಎಂದರು. ಅಥವಾ ಹುಚ್ಚಿನ ಕೈಲಿ ಆಗಿರೋದಲ್ಲ, ಇದು ಒಂದು ರೀತಿಯ ಷಡ್ಯಂತ್ರ. ಇದು ಇಟ್ಸ್ ಎ ಕ್ಯಾಲ್ಕುಲೇಟೆಡ್ ಸ್ಪಾಟ್. ಅಲ್ಲಿಂದ ಕಮ್ಮಿ ಸಂಖ್ಯೆಯಲ್ಲಿ ಇರುವಂತಹ ಹಿಂದೂಗಳನ್ನು ಅಲ್ಲಿಂದ ಓಡಿಸಿ ಅಲ್ಲಿ ಜಾಗ ಮೇಲೆ ಕಬ್ಜಾ ಮಾಡಬೇಕು ಅಂತ ಅವರು ಮಾಡಿರುವಂತಹದ್ದು. ಅದಕ್ಕಿಂತ ನಮಗೆ ಆಘಾತ ತಂದಿರೋದೇನೆಂದ್ರೆ, ಈ ಅಲ್ಲಿಂದ ಆಯ್ಕೆ ಆಗಿರೋ 5ನೇ ಬಾರಿ ಆಯ್ಕೆ ಆಗ್ತಾ ಇರೋ ಆ ಜಮೀರ್ ಅಹಮದ್ ಕೊಟ್ಟಿರೋ ಸ್ಟೇಟ್ಮೆಂಟ್, ನಾನು ಇನ್ನೂ 3 ಹಸು ಅವ್ರಿಗೆ ಕೊಡಿಸ್ಬಿಡ್ತೀನಿ. ಅವ್ರೇನು ಪದಾರ್ಥ ಅನ್ಕೊಂಡ್ಬಿಟ್ಟಿದಾರ? ಏನ್ ಇವ್ರಿಗೆಲ್ಲ ಇಮೋಷನ್ಸ್ ಏನಾದ್ರು ಇದೆಯಾ ಅವ್ರಿಗೆ? ದಟ್ ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ಇಂಥ ಒಂದು ಕೃತ್ಯ ನಡೆಸಿದ ನಂತರ ಅದನ್ನ ಆಟದ ಸಾಮಾನು ಮಕ್ಕಳಿಗೆ ತಾಪಸ್ ತೆಗೆಸ್ಕೊಡುವಂಥದ್ದಕ್ಕೆ ಅದರಿಂದ ಜನರಲ್ಲಿ ಹಾಗೂ ಅಲ್ಲಿ ಇರೋ ಹಿಂದೂಗಳಿಗೆ ಬಹಳ ದೊಡ್ಡ ಆಘಾತ ಆಗಿದೆ. ಹಾಸನ ಜಿಲ್ಲೆಯಲ್ಲಿ IIT ವಿಮಾನ ನಿಲ್ದಾಣಕ್ಕೆ ಮೀಸಲಿಟ್ಟಿದ್ದ ಜಾಗವನ್ನು ಕೆಲವರು ಕಬಳಿಸುತ್ತಿದ್ದಾರೆ. ಕೆಲವರು ಹಾಸನ ಜಿಲ್ಲೆಯ ಲೂಟಿ ಹೊಡೆಯುತ್ತಿದ್ದಾರೆ ಎಂದು ಮಾಜಿ ಸಚಿವ HD ರೇವಣ್ಣ ವಾಗ್ದಾಳಿ ನಡೆಸಿದ್ದಾರೆ. ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಜಿಲ್ಲಾಧಿಕಾರಿ SPಗೆ ಬಡ್ತಿ ನೀಡಿದ್ದಾರೆ. ಇವರೆಲ್ಲ ಕಾಂಗ್ರೆಸ್ ಸರ್ಕಾರವೇ ಇರುತ್ತೆ ಎಂದುಕೊಂಡಿದ್ದಾರೆ. ನಾನು ಹೆದರಿ ಓಡಿ ಹೋಗುತ್ತೇನೆ, ದೇವೇಗೌಡರ ಕುಟುಂಬದ್ದು ಮುಗಿದೇ ಹೋಯಿತು ಎಂದುಕೊಂಡಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ಇಂತಹ ಬಹಳ ಜನರನ್ನ ನೋಡಿದ್ದೇನೆ. ಇವರು ಮಾಡಿರುವ ಅಕ್ರಮವನ್ನ ಧಾರಾವಾಹಿ ತರ ಬಿಡುಗಡೆ ಮಾಡ್ತೇನೆ ಎಂದಿದ್ದಾರೆ. ಹೇಳ್ಬೇಕು ಜಿಲ್ಲಾಧಿಕಾರಿಗಳು, ಇದು ಒಂದೊಂದ ಬಿಡುಗಡೆ ಮಾಡ್ತೀವಿ. ಧಾರಾವಾಹಿ 1, ಧಾರಾವಾಹಿ 2, ಧಾರಾವಾಹಿ 3, ಜಿಲ್ಲಾಧಿಕಾರಿಗಳ ಕಚೇರಿ 1, 2 ಪ್ರಥಮ ಬಹುಮಾನ ಕೊಟ್ಟವರಲ್ಲ ಕೃಷ್ಣ ಬೈರೇಗೌಡ್ರೆ 1, 2 ಬಿಡ್ತೀವಿ. ಅದೇ ರೀತಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳದು, ನಮ್ಮ ಇವ್ರದ್ದು ಅವ್ರೇನೋ ತಿಳ್ಕೊಬಿಟ್ಟವ್ರೆ. ಶಾಶ್ವತವಾಗಿ ಕಾಂಗ್ರೆಸ್ ಇರ್ತದೆ ಈ ರಾಜ್ಯದಲ್ಲಿ, ನಮ್ಗೇನು ಇದು ಮಾಡೋಕ್ಕಾಗಲ್ಲ ಅಂತ ಎಲ್ಲೋ ಇಂಥವೆಲ್ಲ ನಾನು ನೋಡ್ಬಿಟ್ರನ್ರಿ.
ಬೆಳಗಾವಿಯಲ್ಲಿ ನಡೆಯಲಿರುವ ಗಾಂಧಿ ಭಾರತ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಚರ್ಚೆಗಾಗಿ ಸರ್ವ ಸದಸ್ಯರ ಸಭೆ ನಡೆಯಿತು. ಈ ಸಭೆಯಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ತ್ಯಾಗದ ಮಾತನ್ನ ಆಡಿದ್ದಾರೆ. ಸರ್ವ ಸದಸ್ಯರ ಸಭೆಯಲ್ಲಿ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ನ ಸಾಕಷ್ಟು ನಾಯಕರು ತ್ಯಾಗ ಮಾಡಿದ್ದಾರೆ. ಸೋನಿಯಾ ಗಾಂಧಿ ಅವರು ಅಧಿಕಾರವನ್ನೇ ತ್ಯಾಗ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಪಕ್ಷಕ್ಕಾಗಿ ಸಾಕಷ್ಟು ತ್ಯಾಗ ಮಾಡಿದ್ದಾರೆ. ನಾವು ಕೂಡ ಕೆಲವೊಮ್ಮೆ ತ್ಯಾಗ ಮಾಡಬೇಕಾಗುತ್ತದೆ ಎಂದು ತ್ಯಾಗದ ಮಾತುಗಳನ್ನಾಡಿದ್ದಾರೆ. ಸಿದ್ದರಾಮಯ್ಯನವರ ಈ ಮಾತು ಕಾಂಗ್ರೆಸ್ ಸದಸ್ಯರಲ್ಲೇ ಅಚ್ಚರಿ ಮೂಡಿಸಿದೆ. ಕಾಂಗ್ರೆಸ್ನವರು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿ ತ್ಯಾಗ ಬಲಿದಾನಗಳನ್ನ ಮಾಡಿದರು. ನಮ್ಮಲ್ಲೂ ಕೂಡ ಈಗ ಸೋನಿಯಾ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ, ರಾಹುಲ್ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ. ನಾವು ಕೂಡ ಅದೇ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಬೇಕು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಸಮಾಜದಲ್ಲಿ ಪರಿವರ್ತನೆಯನ್ನ ಬಯಸ್ತಕ್ಕಂಥದ್ದು. ಕರ್ನಾಟಕ ಲೋಕಸೇವಾ ಆಯೋಗ ನಡೆಸಿದ ಸ್ಪರ್ಧಾತ್ಮಕ ಪರೀಕ್ಷೆಯ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ಅನೇಕ ಲೋಪದೋಷಗಳ ಬಗ್ಗೆ ವ್ಯಕ್ತವಾದ ವಿರೋಧ ಮತ್ತು ಪರೀಕ್ಷಾರ್ಥಿಗಳ ಒತ್ತಾಯಕ್ಕೆ ಮಣಿದು ಆಯೋಗವು ನಡೆಸಿದ ಮರು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳಲ್ಲೂ ಅದೇ ಲೋಪದೋಷಗಳು ಮರುಕಳಿಸಿರುವುದು ನಿಜಕ್ಕೂ ದಿಗ್ಭ್ರಮೆಯುಂಟು ಮಾಡುತ್ತದೆ ಎಂದು ಬಿಜೆಪಿ ಮುಖಂಡ ಹಾಗೂ ಮಾಜಿ ಐಪಿಎಸ್ ಅಧಿಕಾರಿ ಭಾಸ್ಕರ್ ರಾವ್ ಹೇಳಿದ್ದಾರೆ. ಪ್ರಸ್ತಾಪಿತ ಪ್ರಶ್ನೆ ಪತ್ರಿಕೆಗಳನ್ನು ಮೂಲ ಕನ್ನಡದಲ್ಲೇ ಸಿದ್ಧಪಡಿಸುವಂತಾದರೆ ಇಂಥ ಗೊಂದಲಗಳಿಗೆ ಅವಕಾಶವಿರುವುದಿಲ್ಲ. ಈ ಗೊಂದಲದಿಂದ ಕನ್ನಡ ಮಾಧ್ಯಮದ ಅದರಲ್ಲೂ ಗ್ರಾಮಾಂತರ ಅಭ್ಯರ್ಥಿಗಳಿಗೆ ಆಗುವ ಅನ್ಯಾಯ ಅಷ್ಟಿಷ್ಟಲ್ಲ. ಈ ಅನ್ಯಾಯವನ್ನು ಸರಿಪಡಿಸದಿದ್ದರೆ ಬರುವ 16ರಂದು ಪ್ರತಿಭಟನೆ ಮಾಡಲಾಗುವುದು ಎಂದರು. ಕರ್ನಾಟಕ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ವತಿಯಿಂದ ಈ ಗೆಸ್ಟೆಡ್ ಪ್ರೊಬೇಷನರ್ಸ್ ಎಕ್ಸಾಮಿನೇಷನ್ 2ನೇ ಬಾರಿ ಏನು ನಡೀತಲ್ಲ, ಜನರಲ್ ಸ್ಟಡೀಸ್ ಪೇಪರಲ್ಲಿ 250 ಪ್ರಶ್ನೆಗಳ ಪೈಕಿ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಏನು ಅನುವಾದ ಮಾಡಿರ್ತಾರೆ ಅದರಲ್ಲಿ 250ರಲ್ಲಿ 59 ತಪ್ಪುಗಳು ಬಂದಿದೆ. ಎಲ್ಲ ಫ್ಯಾಕ್ಚುಯಲ್, ಯಾಕಂದರೆ 2 ಮೀನಿಂಗ್ ಕೊಡುವಂಥದ್ದು. ಬರೀ ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಅಲ್ಲ, ಇಟ್ ಇಸ್ ಎ ಮಿಸ್ಟೇಕ್ ಆಫ್ ಫ್ಯಾಕ್ಟ್ ಇನ್ ವಿಚ್ ಪ್ರಶ್ನೆನೇ ಬೇರೆ ರೀತಿಯಾಗಿ ಕೇಳಲಾಗತ್ತೆ. ಈ ಹಿಂದೆ ಇದೇ ಪರೀಕ್ಷೆಗೆ ಹಿಂದೆ ಆಗುವಾಗ 51 ತಪ್ಪುಗಳಾಗಿತ್ತು. KPSCಯಲ್ಲಿ ಇರೋ ಅಧಿಕಾರಿಗಳಿಗೆ ಅಥವಾ ಮೆಂಬರ್ಸ್ಗೆ ಒಂದು ಜನರಲ್ ಸ್ಟಡೀಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಪೇಪರ್ ಕ್ರಿಯೇಟ್ ಮಾಡಿ ಸರಿಯಾಗಿ ಅದಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಹಾಕೋಕ್ಕಾಗಲ್ಲ ಅಂದರೆ ಯಾಕೆ ಕುರ್ಚಿ ಮೇಲೆ ಕೂತ್ಕೊಂಡಿದ್ದಾರೆ? ಇದರಿಂದ ಸುಮಾರು 2 ಲಕ್ಷ ಜನ ಈ ಪರೀಕ್ಷೆ ತಗೊಂಡವರು ಅವರು ಭವಿಷ್ಯ ಭಾಳ ಅನ್ಸರ್ಟನ್ ಆಗಿದೆ. ಆ ದೃಷ್ಟಿಯಿಂದ ಈ ಏನು 250 ಪ್ರಶ್ನೆಗಳ ಬೇಕು, 59 ಪ್ರಶ್ನೆಗಳ ಬಗ್ಗೆ ಡೌಟ್ ಇದೆಲ್ಲ, ಈ ಪರೀಕ್ಷೆ ಮತ್ತೊಮ್ಮೆ ರದ್ದಾಗಬೇಕು ಮತ್ತು ಸರಿಯಾಗಿ ಪ್ರಶ್ನೆಯನ್ನು ಡ್ರಾಫ್ಟ್ ಮಾಡಿಸಿ ಇನ್ನೊಮ್ಮೆ ಪರೀಕ್ಷೆ ನಡೆಸಬೇಕು. ಇದಕ್ಕೆ ಉತ್ತರ ಪ್ರದೇಶದ ಪ್ರಯಾಗರಾಜ್ನಲ್ಲಿಂದು ವಿಶ್ವದ ಅತಿದೊಡ್ಡ ಧಾರ್ಮಿಕ ಕಾರ್ಯಕ್ರಮ ಮಹಾಕುಂಭಮೇಳಕ್ಕೆ ಅದ್ದೂರಿ ಚಾಲನೆ ದೊರೆಯಿತು. ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳ ತ್ರಿವೇಣಿ ಸಂಗಮದಲ್ಲಿ ಅಮೃತ ಸ್ಥಾನದೊಂದಿಗೆ ಲಕ್ಷೋಪಲಕ್ಷ ಭಕ್ತರು ಪುನೀತರಾದರು. ಭಕ್ತರ ಭದ್ರತೆ ದೃಷ್ಟಿಯಿಂದ AI ತಂತ್ರಜ್ಞಾನದ ನೆರವು ಪಡೆಯಲಾಗುತ್ತಿದ್ದು, ಸೇನೆ, ಅರೆಸೇನೆ, ಉತ್ತರ ಪ್ರದೇಶದ ಪೊಲೀಸರು ಸೇರಿದಂತೆ ವಿವಿಧ ಭದ್ರತಾ ಇಲಾಖೆಗಳ ಸಾವಿರಾರು ಸಿಬ್ಬಂದಿಯನ್ನು ಭದ್ರತೆಗೆ ನಿಯೋಜಿಸಲಾಗಿದೆ. ಫೆಬ್ರವರಿ 26ರ ಮಹಾಶಿವರಾತ್ರಿಯವರೆಗೆ ನಡೆಯಲಿರುವ ಈ ಐತಿಹಾಸಿಕ ಕುಂಭಮೇಳದ ಹಿನ್ನೆಲೆಯಲ್ಲಿ ಸರ್ಕಾರ ಸಕಲ ಸಿದ್ಧತೆಗಳನ್ನು ಕೈಗೊಂಡಿದೆ. 144 ವರ್ಷಗಳಿಗೊಮ್ಮೆ ನಡೆಯುವ ಮಹಾಕುಂಭಮೇಳ ವಿಶೇಷ ಮಹತ್ವ ಪಡೆದುಕೊಂಡಿದೆ. ಜಮ್ಮು ಕಾಶ್ಮೀರದಲ್ಲಿ 2700 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಸೋನಾಮಾರ್ಗ್ ಸುರಂಗ ಮಾರ್ಗವನ್ನು ಪ್ರಧಾನಿ ನರೇಂದ್ರ ಮೋದಿ ಇಂದು ಲೋಕಾರ್ಪಣೆ ಮಾಡಿದರು. ಬಳಿಕ ಪ್ರಧಾನಿ ನರೇಂದ್ರ ಮೋದಿ ತೆರೆದ ಜೀಪಿನಲ್ಲಿ ಸುರಂಗ ಮಾರ್ಗದಲ್ಲಿ ಸಂಚರಿಸಿ ವೀಕ್ಷಿಸಿದರು. ಬಳಿಕ ನಡೆದ ಸಮಾರಂಭದಲ್ಲಿ ಅವರು 2047ರ ವೇಳೆ ವಿಕಸಿತ ಭಾರತ ಗುರಿ ಸಾಧನೆಯ ನಿಟ್ಟಿನಲ್ಲಿ ಜಮ್ಮು ಕಾಶ್ಮೀರದ ಸರ್ವಾಂಗೀಣ ಅಭಿವೃದ್ಧಿಗೆ ಹಲವು ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಭಾಗವಾಗಿ ಇಂದು ಈ ರಾಜ್ಯದ ಜನರ ಬಹು ದಿನಗಳ ಕನಸಾದ ಸೋನಾಮಾರ್ಗ್ ಟನಲ್ ಉದ್ಘಾಟನೆಯಾಗಿದೆ ಎಂದರು. ಇನ್ನಷ್ಟು ಬರವಣಿಗೆಗಳು, ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ, ಓದ್ತಿರಲ್ವಾ?